ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಕನ್ನಡ ಭಾಷಿಕದಲ್ಲಿ ಗದ್ಯ ಸಂಪದದಲ್ಲಿ ಇರುವಂತಹ ವೈಚಾರಿಕ ಪ್ರಜ್ಞೆಗೆ ಅಡೆತಡೆಗಳು ಎನ್ನುವಂತಹ ಗದ್ಯ ಸಂಪದದ ವಿವರಣೆಯನ್ನು ತಿಳ್ಕೊಳ್ಳುವ. ವೈಚಾರಿಕ ಪ್ರಜ್ಞೆಗೆ ಅಡೆತಡೆಗಳು ಗದ್ಯ ಸಂಪದವನ್ನು ಬರೆದವರು H. ನರಸಿಂಹಯ್ಯನವರು. ವೈಚಾರಿಕ ಪ್ರಜ್ಞೆಗೆ ಅಡೆತಡೆಗಳು ಪುಟ ಸಂಖ್ಯೆ 50ರಲ್ಲಿದೆ ನೋಡಿ. ಲೇಖಕರು H. ನರಸಿಂಹಯ್ಯನವರು. H. ನರಸಿಂಹಯ್ಯನವರು ವೈಚಾರಿಕ ಪ್ರಜ್ಞೆಗೆ ಅಡೆತಡೆಗಳು ಎಂಬುದು ಒಂದು ಗದ್ಯ ಸಂಪದವಾಗಿರುವಂಥದ್ದು. ಲೇಖನಕಾರರು ವಿಕಾಸವಾದದ ಹಿನ್ನೆಲೆಯಲ್ಲಿ ಧರ್ಮದ ಇತಿಮಿತಿಗಳನ್ನು, ಅಂಧಶ್ರದ್ಧೆಯ ಆಚರಣೆಯ ವಿಧಾನಗಳನ್ನು ಇಲ್ಲಿ ತಿಳಿ ಹಾಸ್ಯದೊಂದಿಗೆ ನಿರೂಪಿಸುತ್ತಿದ್ದಾರೆ. ಡಾರ್ವಿನ್ ವಿಕಾಸವಾದದ ಪ್ರಕಾರ ಮನುಷ್ಯನ ಮೂಲ ಕಣ ಅಮೀಬದಿಂದ ಪ್ರಾಣಿಗಳ ಹಲವು ಅವಸ್ಥಾಂತರಗಳು ರೂಪ ಪಡೆದು ಮನುಷ್ಯನಾದನೆಂದು ತಿಳಿಯುವಂಥದ್ದು. ಮನುಷ್ಯ ಮಾತನಾಡಲು ಬರುವುದರಿಂದ ಆತನು ಪ್ರಾಣಿಗಿಂತ ಭಿನ್ನನಾಗಿ ಶ್ರೇಷ್ಠನಾಗಿಯೂ ಅವನಿಗೆ ಒಂದು ಸ್ಥಾನವನ್ನು ನೀಡಿದ್ದಾರೆ. ಆದರೆ ಪ್ರಾಣಿಗಳಾದಂತಹ ಜಿಂಕೆಯ ಓಟ, ಆನೆಯ ಬಲ, ನಾಯಿಯ ನೀಯತ್ತು, ಕತ್ತೆಯ ಹೊರೆ, ನವಿಲಿನ ಸೌಂದರ್ಯ, ಹಸುವಿನ ಉಪಯೋಗ ಮೊದಲಾದ ಪ್ರಾಣಿಗಳ ಸಹಜ ವಿಶಿಷ್ಟ ಕೌಶಲ್ಯದೊಂದಿಗೆ ಹೋಲಿಸಿದರೆ ಮನುಷ್ಯ ಕುಬ್ಜನಾಗ್ತಾನೆ. ಅವನೇನೂ ಅಲ್ಲ. ಹೀಗಿದ್ದಾಗಿಯೂ ಕೂಡ ವಿಚಾರಶಕ್ತಿಯಿಂದ ಮನುಷ್ಯನೇ ಸರ್ವಶ್ರೇಷ್ಠ ಪ್ರಾಣಿ ಎಂದು ಕರೆಸಿಕೊಂಡು ಬಂದಿದ್ದಾನೆ. ಕಾಲಕ್ರಮೇಣ ಏನಾಯಿತು, ಅವನ ವಿಚಾರಶಕ್ತಿಗೆ ಬಲವರ್ಧನೆಯಾಗಿ ಅವನ ತರ್ಕಕ್ಕೆ ಸಿಗದ ಪ್ರಾಕೃತಿಕ ಸಹಜ ಅಗೋಚರ ಶಕ್ತಿಯನ್ನು ದೇವರೆಂದು ನಂಬತೊಡಗಿದನು. ಅಂದರೆ ಆಕಾಶದ ಗುಡುಗು, ಮಿಂಚು, ಮಳೆಯ ಆರ್ಭಟಗಳನ್ನು, ಇಂದ್ರದೇವನ ಓಡಾಟ, ಕೋಪ, ತಾಪಗಳ ವಿಶಿಷ್ಟ ಲೀಲೆ, ಕೈವಾಡವೆಂದು ಭಾವಿಸಿದನು. ಇಷ್ಟೇಕೆ, ಗೋಚರಿಸುವ ಹಗಲು ರಾತ್ರಿಯ ಜೀವಪೋಷಕರಾದ ಸೂರ್ಯಚಂದ್ರರು ದೇವರೆಂದು ಪರಿಗಣಿಸಿದರಾದರು. ಇದು ಜಗತ್ತಿನಾದ್ಯಂತ ಸರ್ವ ಸಾಮಾನ್ಯ ಸಂಗತಿಯಾಗಿದೆ. ಹಾಗೆಯೇ ಮನುಷ್ಯ ಸಂಕುಲದಲ್ಲಿ ಈ ತರ್ಕರಹಿತ ಶಕ್ತಿ ಬಲವರ್ಧನೆಯಾದಂತೆ ನಂಬಿಕೆ, ಸಂಪ್ರದಾಯ, ಮೂಢನಂಬಿಕೆಗಳು, ಧರ್ಮಾಂಧತೆ ಮೊದಲಾದವು ಅವನ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿ ಸೇರಿಕೊಂಡಿತು. ಅಂದರೆ ದೇವತೆಗಳಿಗೆ ಕೋಪ ಬಂದಾಗ ಮನುಷ್ಯನಿಗೆ ಅನಿಷ್ಟ ಒದಗುವುದೆಂಬ ನಂಬಿಕೆ ಇದೆ. ಕೋಪ ಬಂದ ಜನಗಳನ್ನು ಸಮಾಧಾನಪಡಿಸಲು ಉಪಯೋಗಿಸುವ ಮಾರ್ಗಗಳನ್ನೇ ಕುಪಿತ ದೇವತೆಗಳನ್ನು ಸಂತುಷ್ಟರನ್ನಾಗಿ ಮಾಡಲು ಉಪಯೋಗಿಸುವುದು ಸಹಜ. ದೇವರು ಅತಿಮಾನುಷ. ಮನುಷ್ಯನಿಗೆ ಯಾವುದೇ ಪ್ರಿಯವೋ ಅದೇ ದೇವರಿಗೂ ಕೂಡ ಇಷ್ಟ. ಕೋಳಿಯಾಗಬಹುದು ಅಥವಾ ಕೋಡುಬಳೆಯಾಗಬಹುದು, ಇನ್ನು ಹಲವು ಪ್ರಾಣಿಗಳು ಪೂಜಾ ಸಾಮಗ್ರಿಗಳೇ ನರಬಲಿ ಅತ್ಯಂತ ಶ್ರೇಷ್ಠ ಮಟ್ಟದ ಕಾಣಿಕೆಯಾಗುವ ಮೂಲಕ ಒಂದು ಗಮನಾರ್ಹವಾದತೆಯನ್ನು ಪಡೆದುಕೊಂಡಿರುವಂಥದ್ದು. ಮನುಷ್ಯನ ವಿಕಾಸವಾದದ ಜೊತೆಗೆ ಸಂಜ್ಞೆ, ಅವನ ಅನುಕರಣೆ, ಭಾಷೆಯೂ ಕೂಡ ಬೆಳೆಯಿತು. ಭೌಗೋಳಿಕತೆಯ ವಿಭಿನ್ನತೆಯಿಂದ ಪ್ರಪಂಚದಾದ್ಯಂತ ವಿಭಿನ್ನ ಜನಾಂಗ, ಸಂಪ್ರದಾಯ, ಭಾಷೆ, ಆಹಾರ, ಉಡುಗೆ ತೊಡುಗೆ ಈ ರೀತಿಯಾಗಿ ಮೊದಲಾದ ವೈಶಿಷ್ಟ್ಯವೂ ಆಗಿ ಕಾಣಿಸಿಕೊಂಡವು. ಇದರಿಂದ ದೇವರು, ಧರ್ಮ, ಸಂಪ್ರದಾಯ, ಸಂಸ್ಕೃತಿಯ ಪರಿಕಲ್ಪನೆಗಳು ಕೂಡ ವಿವಿಧ ರೂಪವನ್ನು ಪಡೆದವು. ಧರ್ಮವು ಮನುಷ್ಯನ ಅದಿಮ ಬದುಕಿನ ಆರಂಭದಲ್ಲಿ ಹುಟ್ಟಿಕೊಂಡಿರುವ ಮೂಲ ಸೃಷ್ಟಿಯ ನಂಬಿಕೆಯ ಕಣ. ಹಾಗಾಗಿ ದೇವರು ಮನುಷ್ಯನನ್ನು ಸೃಷ್ಟಿಸಿದನು ಅಥವಾ ಮನುಷ್ಯನೇ ದೇವರನ್ನು ಸೃಷ್ಟಿಸಿಕೊಂಡನು ಎಂಬ ಜಿಜ್ಞಾಸೆ ಬೀಜವೃಕ್ಷ ನ್ಯಾಯದ ಸಮಸ್ಯೆಯನ್ನು ಹೋಲುತ್ತದೆ ಎಂಬುದು ನಮಗೆಲ್ಲ ಕೂಡ ಗೊತ್ತಿರುವಂತಹ ಒಂದು ಸಂಗತಿ. ಇನ್ನು ವೈಚಾರಿಕ ಪ್ರಜ್ಞೆಯ ಅಡೆತಡೆಗಳಲ್ಲಿ ಹೀಗೆ ಅನೇಕ ವಿಚಾರಗಳನ್ನು ಇಲ್ಲಿ H. ನರಸಿಂಹಯ್ಯನವರು ಹೇಳ್ತಾ ಹೋಗ್ತಾರೆ. ಡಾರ್ವಿನ್ ವಿಕಾಸವಾದಂತೆ ಮನುಷ್ಯನ ಮೂಲ ಕೂಡ ಅಮೀಬದಿಂದ ಬಂತು, ಒಂದು ಜೀವಕಣದಿಂದ ಬಂತು. ಲಕ್ಷಾಂತರ ವರ್ಷಗಳಲ್ಲಿ ಈ ಜೀವಕಣ ಬೆಳೆದು 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 ವಿವಿಧ ಘಟ್ಟದ ಪ್ರಾಣಿ ವರ್ಗ ಆಯಿತು. ಹಾಗೂ ಒಂದು ಬುದ್ಧಿಜೀವಿಯಾದ ಮನುಷ್ಯನ ಅವತಾರ ಕೂಡ ಈ ಅಮೀಬದಿಂದ ಆಯಿತು ಅಂತ ಹೇಳ್ತಾರೆ.
ಈ ಬೆಳವಣಿಗೆಯ ಕತೆ ಅದ್ಭುತವಾದಂತು ಮತ್ತು ರೋಮಾಂಚನಕಾರಿಯಾದಂತಹ ಒಂದು ವಿಷಯ. ಪ್ರಾಣಿಗೆ ಮತ್ತು ಮನುಷ್ಯನಿಗೆ ಇರುವ ವ್ಯತ್ಯಾಸ ವಿವೇಚನೆ ಮತ್ತು ವಾಕ್ಶಕ್ತಿ. ಉಳಿದ ಎಷ್ಟೋ ವಿಷಯಗಳಲ್ಲಿ ಮನುಷ್ಯ ಪ್ರಾಣಿಗಿಂತ ಕೀಳು. ಅನೇಕ ಪ್ರಾಣಿಗಳು ಮನುಷ್ಯನಿಗಿಂತ ಬಲಿಷ್ಠವಾಗಿದೆ. ಆನೆಗೂ ಮನುಷ್ಯನಿಗೂ ಅಜಗಜಾಂತರ. ಕೃತಜ್ಞತೆ, ಜಿಂಕೆ ಕುದುರೆಗಳ ವೇಗ ಎಲ್ಲಿಂದ ಬಂದೀತು ಮನುಷ್ಯನಿಗೆ? ಕೃತಜ್ಞತೆ ನಾಯಿಗೆ ಸಹಜ. ಕೃತಜ್ಞತೆಯ ಮೇಲೆ ಪುಂಖಾನುಪುಂಖವಾಗಿ ಭಾಷಣ ಮಾಡುವವನು ಕೂಡ ಈ ವಿಷಯದಲ್ಲಿ ನಾಯಿಗೆ ಸಮನಾಗುತ್ತಾನೆ ಎಂದು ಹೇಳುವುದಕ್ಕೆ ಆಗುವುದಿಲ್ಲ. ಕತ್ತೆಗಿರುವ ತಾಳ್ಮೆ ಮನುಷ್ಯನಿಗಿಲ್ಲ. ಹೀಗೆ ಮನುಷ್ಯ ಎಷ್ಟೋ ವಿಷಯಗಳಲ್ಲಿ ಈ ಜಂತುಗಿಂತಲೂ ಕೂಡ ಸಣ್ಣವನಾಗಿದ್ದಾನೆ. ಆದಾಗ್ಯೂ ತನ್ನ ವಿಚಾರ ಶಕ್ತಿಯಿಂದ ಸರ್ವಶ್ರೇಷ್ಠ ಪ್ರಾಣಿಯಾಗಿದ್ದಾನೆ. ಅವನು ಹೇಳುವಂತಹ ವಿಚಾರದಿಂದ. ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳಿದೆ. ಚಿಂತನ ಶಕ್ತಿ, ಚಿಂತನ, ಲಾಂಛನ, ದಿಗ್ಭ್ರಾಂತಿ, ಚೇತನ, ಕೈವಾಡ, ಪೂಜ್ಯತೆ, ನಂಬಿಕೆ, ಬೀಜವೃಕ್ಷ ನ್ಯಾಯ, ಧರ್ಮಾಂಧತೆ, ಶೋಷಣೆಯ ಸಾಧನ, ನಿಷ್ಕೃಷ್ಟ ವ್ಯಕ್ತಿ, ಅನುಕರಣೆ, ಬಂಧನ, ಮೂಢನಂಬಿಕೆಗಳು, ಜ್ಯೋತಿಷ್ಯ, ಮೈಮೇಲೆ ದೇವರು, ಅನ್ವೇಷಣೆ, ಆಘಾತ, ಪ್ರಯೋಗ, ಪವಾಡ, ಭಯ, ಡೊಂಬರಾಟ ಎಲ್ಲ ಕೂಡ ಒಂದು ಒಟ್ಟು 10-20 ಪಾಯಿಂಟ್ಸ್ಗಳನ್ನು ನಾವಿಲ್ಲಿ ಬರಿತಾ ಹೋಗ್ಬೋದು. 20 ಪಾಯಿಂಟ್ಸ್ಗಳನ್ನು ನೀವು ಈ ವೈಚಾರಿಕ ಪ್ರಜ್ಞೆಯ ಅಡೆತಡೆಗಳು ಬಂದಾಗ ಈ 20 ಪಾಯಿಂಟ್ಸ್ಗಳು ಯಾವುದೆಲ್ಲ ಪಾಯಿಂಟ್ಸ್ ನಿಮಗೆ ನೆನಪಾಗ್ತದೆ ಅದನ್ನೆಲ್ಲ ವಿವರಿಸ್ತಾ ಹೋಗಿ ಸ್ನೇಹಿತರೆ. 10 ಅಂಕಕ್ಕೆ ಬಂದಾಗ ನಾವು ಸಾಧಾರಣವಾಗಿ 3-4 ಪುಟದಷ್ಟು ಬರೆಯುವಂಥದ್ದು. ನೀವು ಈ ಒಂದು 20 ಪಾಯಿಂಟ್ಸ್ಗಳನ್ನು ಹಿಡ್ಕೊಂಡು ನಿಮಗೆ ಎಷ್ಟು ಪುಟ ಬೇಕಾದರೂ ಬರೆಯಲಿಕ್ಕೆ ಸಾಧ್ಯ ಆಗ್ತದೆ. ಕೆಲವೊಂದು ಪಾಯಿಂಟ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ನಮ್ಮ ಜೀವನದಲ್ಲಿ ನಾವು ಕಂಡಂತಹ ನಾವು ಕೇಳಿರುವಂಥ ವಿಚಾರಗಳಾಗಿರೋದ್ರಿಂದ ಇದೆಲ್ಲ ಕೂಡ ಪಾಯಿಂಟ್ಸ್ಗಳು ನಮಗೆ ಬೇಗನೆ ನೆನಪಲ್ಲಿ ಉಳಿಲಿಕ್ಕೆ ಸಹಾಯ ಆಗ್ತದೆ. ಇದು ವೈಚಾರಿಕ ಪ್ರಜ್ಞೆಯ ಅಡೆತಡೆಗಳಲ್ಲಿ ಬರುವಂತಹ ವಿಚಾರಗಳಾಗಿದೆ. ವೈಚಾರಿಕ ಪ್ರಜ್ಞೆಯ ಅಡೆತಡೆಗಳಲ್ಲಿ ಬರುವಂತಹ ಈ ಪಾಯಿಂಟ್ಸ್ಗಳನ್ನು ನಾವು ಈಗ ಅದರ ವಿವರಣೆಯನ್ನು ತಿಳಿತಾ ಹೋಗುವ. ಮೊದಲನೆಯ ಪಾಯಿಂಟ್ಸ್ ಚಿಂತನ. ಕಪಿಮಾನವನಿಗೆ ಚಿಂತನಾ ಶಕ್ತಿ ತುಂಬ ಕಡಿಮೆ. ಮೊದಲಲ್ಲಿ ಅವನಿಗೆ ಉಳಿದ ಪ್ರಾಣಿಗಳು ಕೂಡ ವ್ಯತ್ಯಾಸ ಇರಲಿಲ್ಲ. ಮೊದಲು ಏನಾಗಿದ್ದ, ಅವನು ಮಂಗನಾಗಿದ್ದ. ಆವಾಗ ಅವನಿಗೆ ಬುದ್ಧಿಶಕ್ತಿ ಇರಲಿಲ್ಲ, ಕಡಿಮೆ ಬುದ್ಧಿಶಕ್ತಿ ಇತ್ತು. ಉಳಿದ ಪ್ರಾಣಿಗಳಿಗೂ ಕೂಡ ಅವನು ಹೆಚ್ಚು ವ್ಯತ್ಯಾಸ ಇರಲಿಲ್ಲ. ಕಾಡಲ್ಲಿ ಜೀವನ ಮಾಡ್ತಾ ಇದ್ದ, ಕಾಡಿನಲ್ಲಿ ಇತರ ಪ್ರಾಣಿಗಳ ಜೊತೆಗೆ ಜೀವನ ಮಾಡ್ತಾ ಇದ್ದ. ಪ್ರಕೃತಿಯ ಕ್ರಿಯೆಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಅವನಿಗೆ ಇರಲಿಲ್ಲ. ಒಂದು ವಿಧದಲ್ಲಿ ಅವನು ಸ್ಥಿತಪ್ರಜ್ಞ. ಹಸಿವಾದಾಗ ಬೇಟೆಯಾಡಿಕೊಂಡು ತಿಂತಾ ಇದ್ದ, ಗಡ್ಡೆಗೆಣಸು ತಿಂದುಕೊಂಡು ಕಾಡು ಮನುಷ್ಯನ ಹಾಗೆ ಬದುಕುತ್ತಿದ್ದ. ಕಾಲಕ್ರಮೇಣ ಸ್ವಲ್ಪ ಕಣ್ಣು ಬಿಟ್ಟು ಸುತ್ತಮುತ್ತಲಿನ ಚಟುವಟಿಕೆಗಳನ್ನು ಮನಸ್ಸಿಟ್ಟು ನೋಡಲು ಪ್ರಯತ್ನ ಪಟ್ಟನು. ಇಷ್ಟಾದರೂ ಪ್ರಕೃತಿ ಎಲ್ಲ ಕ್ರಿಯೆಗಳು ಸಹಜವೇ. ಕೈಯಿಂದ ಕಳಚಿ ಬಿದ್ದ ಕಲ್ಲು ಕೆಳಗೆ ಬೀಳಲೇಬೇಕು. ಮೇಲಕ್ಕೆ ಬಿಸಾಡಿದ ಕಲ್ಲಿನ ಅವಸ್ಥೆಯೂ ಅಷ್ಟೇ. ಏಕೆ ಹೀಗೆ ಎನ್ನುವ ಪದಗಳು ಇನ್ನೂ ಹುಟ್ಟಿರಲಿಲ್ಲ. ಹುಟ್ಟಿದ ಮೇಲೂ ಇಂತಹ ಸಹಜ ಕ್ರಿಯೆಗಳಿಗೆ ಅವುಗಳ ಬಳಕೆ ತೀರಾ ಹಾಸ್ಯಾಸ್ಪದವಾಗಿತ್ತು. ಈಗಲೂ ಸಂಪ್ರದಾಯವಾದಿಗಳಿಗೆ ಪ್ರಶ್ನೆ ಪ್ರತಿಪ್ರಶ್ನೆಗಳು ಅಷ್ಟಾಗಿ ಹಿಡಿಸುವುದಿಲ್ಲ. ಮೂಲ ಮಾನವ ಮಂದಮತಿಯಾಗಿದ್ದ, ಅಲ್ಪ ಸ್ವಲ್ಪ ವಿವೇಚನಾ ಶಕ್ತಿ ಹೊಂದಿದ್ದ, ನಂತರ ಚಿಂತನೆಯನ್ನು ಮಾಡಲಿಕ್ಕೆ ಆರಂಭ ಮಾಡಿರುವಂಥದ್ದು. ಲಾಂಛನ. ಗುಡುಗು ಸಿಡಿಲಿನಿಂದ ಅನಾಗರಿಕ ಮಾನವ ದಿಗ್ಭ್ರಾಂತನಾಗಿರಬೇಕು, ಉಡುಗಿ ಹೋಗಿರಬೇಕು. ಅವನ ಒಂದು ಜಂಗವಲವೇ ಉಡುಗಿ ಹೋಗಿರಬೇಕು. ಇವು ದೇವತೆಗಳ ಕೋಪದ ಲಾಂಛನಗಳಾಗಿದ್ದವು. ಈಗಲೂ ಗುಡ್ಡಗಾಡಿನ ಜನರಲ್ಲಿ, ಏಕೆ ಉಳಿದ ಹಲವು ಜನಗಳಲ್ಲಿಯೂ ಕೂಡ ಅದೇ ನಂಬಿಕೆ, ಅದೇ ಲಾಂಛನ ಇರುವಂಥದ್ದನ್ನು ಕಾಣ್ಬೋದು. ದಿಗ್ಭ್ರಾಂತಿತನ. ಕನಸಿನಿಂದ ಎದ್ದ ಪ್ರಾಚೀನ ಮಾನವನಿಗೆ ದಿಗ್ಭ್ರಾಂತಿಯಾಗಿರಬೇಕು. ಸ್ವಲ್ಪ ಹೊತ್ತಿನ ಹಿಂದೆ ಮತ್ತಾವುದೋ ವಿಭಿನ್ನ ವ್ಯಕ್ತಿತ್ವದ ಅನುಭವವಾಗಿರಬೇಕೆಂದು ತಿಳಿದುಕೊಂಡಿದ್ದರೂ ಹೆಚ್ಚಲ್ಲ. ಅನುಮಾನದಿಮದ ತನ್ನ ಮೇಲ್ಮೇ ಲಕ್ಷಣಗಳನ್ನು ಪರೀಕ್ಷಿಸಿಕೊಂಡನು. ನಾನೇ ನಾನು ಎಂದು ಸ್ಥಿರಪಡಿಸಿಕೊಂಡು ಸಮಾಧಾನ ಹೊಂದಿರಬಹುದು.
ಆದರೂ ಕೂಡ ಕನಸಿನ ಅನುಭವ ತೀರಾ ವಿಚಿತ್ರ. ಕನಸು ನನಸಾಗುವುದೆಂಬ, ಮುಂದೆ ಆಗುವ ಘಟನೆಗಳ ಪೂರ್ವ ಪ್ರದರ್ಶನವಿರಬಹುದೆಂಬ ನಂಬಿಕೆ ಈಗಲೂ ಕೂಡ ಇದೆ. ಯಾವುದೋ ಶಕ್ತಿ ತಾನು ಮಲಗಿದ್ದಾಗ ತನ್ನ ದೇಹದಲ್ಲಿ ಹೊಕ್ಕು ಭವಿಷ್ಯ ಹೇಳಿ ಮಾಯವಾಗಿರಬೇಕೆಂಬ ಪ್ರಬಲ ಶಂಕೆ. ಕನಸುಗಳು ಕೂಡ ಮನುಷ್ಯನ ನಂಬಿಕೆಗಳನ್ನು ರೂಪಿಸುವುದರಲ್ಲಿ ಯಥಾಶಕ್ತಿ ಪ್ರಭಾವವನ್ನು ಉಂಟು ಮಾಡ್ತದೆ. ಇನ್ನು ಚೇತನನ ಹೇಳಿದರೆ, ಸಾವು ಮನುಷ್ಯನ ತೀವ್ರ ಗಮನವನ್ನು ಯಾವಾಗಲೂ ಸೆಳೆದಿದೆ. ಪ್ರಾಣಿಗಳ ಸಾವಿನ ಪರಿಚಯವಿದ್ದರೂ ಮನುಷ್ಯನಿಗೆ ತನ್ನ ಸಂಬಂಧಿಯ ಸಾವು ಮಹತ್ವದ ಪರಿಣಾಮವನ್ನುಂಟು ಮಾಡಿದೆ. ಕ್ಷಣದ ಹಿಂದೆ ಓಡಾಡುತ್ತಿದ್ದ ವ್ಯಕ್ತಿ ಕ್ಷಣಾರ್ಧದಲ್ಲಿ ಕಟ್ಟಿಗೆಯ ತುಂಡಿನೋಪಾದಿಯಲ್ಲಿ ಆಗುವ ದೃಶ್ಯ ಹೃದಯ ವಿದ್ರಾಕವಾಗಿರುತ್ತದೆ. ಇವತ್ತು ಈ ಕ್ಷಣದಲ್ಲಿ ಇದ್ದಂತಹ ವ್ಯಕ್ತಿ ಮತ್ತೊಂದು ಕ್ಷಣದಲ್ಲಿ ಇಲ್ಲ ಎನ್ನುವಂಥದ್ದು. ಭೂತ, ಪ್ರೇತ, ಪಿಶಾಚಿಗಳು ಮನುಷ್ಯನಿಂದ ಸೃಷ್ಟಿಸಲ್ಪಟ್ಟವು. ಇವು ದಿಗ್ಭ್ರಾಂತ, ಭಯಗ್ರಸ್ತ ಮೆದುಳಿನ ಕಲ್ಪನೆ. ಮಾಯಾ ಮಾಟಗಳು ತಸ್ಸಂಬಂಧವಾದವು. ಭೂತ ಪ್ರೇತಗಳೆಲ್ಲ ಪ್ರಾಚೀನ ಮಾನವನಿಗೆ ನಿಸರ್ಗದ ಅದೃಶ್ಯ ಶಕ್ತಿಗಳು. ಮಾಟ ಮೋಡಿಯ ಸಹಾಯದಿಂದ ಈ ದುಷ್ಟಶಕ್ತಿಗಳ ಪ್ರಭಾವದಿಂದ ಪಾರಾಗಲು ಮಾನವನು ಯತ್ನಿಸಿದನು. ಪ್ರಕೃತಿಯ ಘಟನೆಗಳು ಮತ್ತು ಪುರಾತನ ಕಾಲದ ಮಾನವನ ಕಲ್ಪನೆಗಳು ಮುಖ್ಯವಾಗಿ ಭಯವನ್ನುಂಟು ಮಾಡಿದವು. ಹಿಂದಿನ ಕಾಲದಲ್ಲಿ ಯಾವ ಭೀತಿ ಮನುಷ್ಯನ ಮೆದುಳನ್ನು ಹೊಕ್ಕಿತೋ ಅದು ನಮ್ಮನ್ನು ಇಂದೂ ಕೂಡ ಬಾಧಿಸುತ್ತಲೇ ಇದೆ. ಅನೇಕ ಮೂಢನಂಬಿಕೆಗಳಿಗೆ, ಅತಾರ್ಕಿಕವಾದಕ್ಕೆ, ವಿರೋಧಾಭಾಸದ ಮನೋಭಾವಕ್ಕೆ ಬುನಾದಿಯಾಗಿದೆ. 5ನೇ ಪಾಯಿಂಟ್ಸ್, ಕೈವಾಡ. ಕಾಲಕ್ರಮೇಣ ಮನುಷ್ಯನ ಯೋಚನಾ ಶಕ್ತಿ ಹೆಚ್ಚುತ್ತಾ ಹೋಯಿತು. ಯಾವ ಘಟನೆಗಳನ್ನು ಮನುಷ್ಯ ತರ್ಕಬದ್ಧನಾಗಿ ವಿಶ್ಲೇಷಣೆ ಮಾಡಲು ಆಗಲಿಲ್ಲವೋ ಅವು ಪ್ರಕೃತಿತೀತ ಆದವು. ಅಂದ ಮೇಲೆ ಅಂತಹ ಒಂದೊಂದು ಘಟನೆಯ ಹಿಂದೆ ಒಂದೊಂದು ದೇವತೆಯ ಕೈವಾಡವಿರಬೇಕೆಂಬ ನಂಬಿಕೆ ಬಲವಾಯಿತು. ಇಂತಹ ಇಂದ್ರನ ರಥ ಚಲಿಸುವಾಗ ಗುಡುಗು ಬರ್ತದೆ, ವೇಗ ಹೆಚ್ಚಿದಾಗ ಗುಡುಗಿನ ಆರ್ಭಟವೂ ಅಧಿಕವಾಗ್ತದೆ, ಕುದುರೆಗಳನ್ನು ಓಡಿಸಲು ಚಾವಟಿಯನ್ನು ಉಪಯೋಗಿಸಿದಾಗ ಮಿಂಚು ಬರ್ತದೆ, ಇಂದ್ರನಿಗೆ ತಡೆಯಲಾಗದ ಕೋಪ ಬಂದಾಗ ಎಸೆದ ಅಸ್ತ್ರವೇ ಸಿಡಿಲು. ಪ್ರಪಂಚದ ಎಲ್ಲ ಭಾಗದ ಜನರಲ್ಲಿಯೂ ಸ್ವಲ್ಪ ಹೆಚ್ಚು ಕಡಿಮೆ ಇದೇ ವಿಧವಾದ ನಂಬಿಕೆಗಳಿರುವಂಥದ್ದನ್ನು ನೀವು ನೋಡಿರ್ಬೋದು. ನಮ್ಮ ದೇಶದಲ್ಲಿ ಗುಡುಗು, ಮಿಂಚು, ಸಿಡಿಲು ಇಂದ್ರನ ಕೈವಾಡವಾಗಿದ್ದರೆ, ಗ್ರೀಕರಲ್ಲಿ ಜೀವಪಿತೃ ಈ ಲೀಲೆಗಳಿಗೆ ಅಧಿದೇವತೆ. ಹಗಲು ರಾತ್ರಿಗಳಿಗೆ ಕಾರಣ ಪುರುಷನಾದ ಮತ್ತು ಜೀವಪೋಷಕನಾದ ಸೂರ್ಯ ಭಗವಾನಾದ. ಈಗಲೂ ಕೂಡ ಸೂರ್ಯ ದೇವರೆಂಬ ನಂಬಿಕೆ ನಮ್ಮ ದೇಶದಲ್ಲಿ ಸಾಕಷ್ಟು ಇರುವಂಥದ್ದನ್ನು ಕಾಣ್ಬೋದು. ಸೂರ್ಯ ದೇವಾಲಯ ಈ ರೀತಿಯಾಗಿ. 6ನೇ ಪಾಯಿಂಟ್, ಪೂಜ್ಯತೆ. ಪೂಜೆ, ಪ್ರಾರ್ಥನೆಗಳು ಸೂರ್ಯನಿಗೆ ತಪ್ಪದೆ ಸಲ್ಲುತ್ತಿದೆ. ಬೆಳಗ್ಗೆ ಸೂರ್ಯನಿಗೆ ಅಭಿಮುಖವಾಗಿ ನಿಂತು ಶ್ರದ್ಧಾಭಕ್ತಿಗಳಿಂದ ಧ್ಯಾನ ಮಾಡುವುದು, ನಮಸ್ಕಾರ ಮಾಡುವುದು ಈಗಲೂ ಕೂಡ ವಾಡಿಕೆಯಾಗಿದೆ. ಬೆಂಕಿ ಭೂತಿಯ ಮೇಲಿನ ಸೂರ್ಯನ ಕಿಡಿ. ಆದುದರಿಂದ ಅಗ್ನಿಯೂ ಎಲ್ಲ ಕಡೆಯಲ್ಲೂ ಅದೇ ಪೂಜ್ಯತಾ ಭಾವನೆ ಸಲ್ಲುತ್ತಾ ಇದೆ. ಎಲ್ಲ ಶುಭ ಕಾರ್ಯಗಳಲ್ಲೂ ಕೂಡ ಎಷ್ಟೋ ಧರ್ಮಗಳಲ್ಲಿ ಅಗ್ನಿಸಾಕ್ಷಿಯಾಗಿ ನಡೆಯಬೇಕು. ಹೋಮ ಹವನಾದಿಗಳಿಗೆ ಅಗ್ನಿಯೇ ಅಧಿದೇವತೆ. ಅಗ್ನಿಯ ಮುಂದೆ ಪ್ರಮಾಣ ಮಾಡಿದರೆ ಅದಕ್ಕೆ ಬೆಲೆ ಹೆಚ್ಚು. ಪ್ರಮಾಣ ಮಾಡುವವರು ಅತ್ಯಂತ ಬಲವಾದ ಧರ್ಮ ಸಂಕಟದ ಬಂಧನದಲ್ಲಿ ಸಿಕ್ಕಿಕೊಳ್ಳುತ್ತಾರೆ. ಮನೆಯಲ್ಲಿ ಮೊಂಬತ್ತಿಯನ್ನಾಗಲಿ ಎಣ್ಣೆ ದೀಪವನ್ನಾಗಲಿ ಹಚ್ಚಿದಾಗ ಭಕ್ತಿಪೂರ್ವಕವಾಗಿ ಕೈ ಜೋಡಿಸುವುದು ಈಗಲೂ ಆಚರಣೆಯಲ್ಲಿರುವಂಥದ್ದು. ವಿದ್ಯುತ್ ಶಕ್ತಿಯ ದೀಪಕ್ಕೂ ಅದೇ ಮಾನ್ಯತೆ. ಕತ್ತಲು ಭಯಾನಕ, ಬೆಳಕು ಕತ್ತಲನ್ನು ಓಡಿಸುತ್ತದೆ. ಯಾವನೂ ಕತ್ತಲನ್ನು ಇಚ್ಛಿಸುವುದಿಲ್ಲ. ಅಜ್ಞಾನವನ್ನು ಕತ್ತಲಿಗೆ ಹೋಲಿಸಿ ಜ್ಯೋತಿ ಜ್ಞಾನದ ಸಂಕೇತವಾಗಿ ಔನ್ನತ್ಯದ ಸ್ಥಾನವನ್ನು ಪಡೆದಿದೆ. ಸಮೃದ್ಧಿಯಾದ ಬೆಳೆಗಳನ್ನು ಕೊಟ್ಟು ಜೀವನಕ್ಕೆ ಆಧಾರವಾದ ಭೂಮಿ ದೇವತೆಯ ಸ್ಥಾನವನ್ನು ಪಡೆದಿದೆ. ಭೂಮಿ ತಾಯಿಗೆ ಪೂಜೆ ಪುರಸ್ಕಾರಗಳು ಈಗಲೂ ಸಲ್ಲುತ್ತದೆ. ಮಳೆಗೆ ಅಧಿದೇವತೆ ವರುಣನಿಗೂ ದೇವಗಣಗಳಲ್ಲಿ ಗಣ್ಯಸ್ಥಾನ ಇದೆ. ಧೂಮಕೇತುವಿನ ಆಗಮನ ಅನಿಷ್ಟ ಸೂಚಕವಾಗಿದ್ದಿತು. ಇದು ಪ್ರಸಿದ್ಧ ಪುರುಷರ ಸಾವಿನ ಮುನ್ಸೂಚನೆ ಎಂಬ ಪ್ರಬಲ ನಂಬಿಕೆ ಕೂಡ ಇದ್ದಿತು. ದೇಹಕ್ಕೂ ಕಾಯಿಲೆಗಳಿಗೂ ನಿಕಟ ಸಂಬಂಧ. ಕಾಯಿಲೆಗಳನ್ನು ಭವಿಸೇ ಪ್ರಾಣಿಯಿಲ್ಲ. ಚಿಕ್ಕ ಪುಟ್ಟ ಕಾಯಿಲೆಗಳಿಗೆ ಯಾವ ಹೆಚ್ಚಿನ ಅರ್ಥವನ್ನು ಕೂಡ ಕೊಡಲಿಲ್ಲ. ಕಾಯಿಲೆಗಳಿಲ್ಲದ ದೇಹಗಳಿಲ್ಲ, ಕಾಯಿಲೆಗಳಿಲ್ಲದ ಪ್ರಾಣಿಗಳಿಲ್ಲ ಹೇಳುವಂತೆ ಇದ್ದೇ ಇರುವಂಥದ್ದು. ಇನ್ನು 7ನೇ ಪಾಯಿಂಟ್ಸಲ್ಲಿ ನಾವು ನೋಡಿದರೆ ನಂಬಿಕೆ. ದೇವತೆಗಳಿಗೆ ಕೋಪ ಬಂದಾಗ ಮನುಷ್ಯನಿಗೆ ಅನಿಷ್ಟ ಆಗುವುದು ಎನ್ನುವಂಥದ್ದು ನಂಬಿಕೆ. ಕೋಪ ಬಂದಾಗ ಜನಗಳನ್ನು ಸಮಾಧಾನಪಡಿಸಲು ಉಪಯೋಗಿಸುವ ಮಾರ್ಗಗಳನ್ನೇ ಈ ಕೋಪಗೊಂಡ ದೇವತೆಗಳನ್ನು ಸಂತುಷ್ಟರನ್ನಾಗಿ ಮಾಡಲು ಉಪಯೋಗಿಸುವಂಥದ್ದು ಸಹಜವಾದ್ದು. ದೇವರು ಅತಿಮಾನುಷ.
ಮನುಷ್ಯನಿಗೆ ಯಾವುದು ಪ್ರಿಯವೋ ಅದೇ ದೇವರಿಗೂ ಕೂಡ ಇಷ್ಟವಾಗುವಂಥದ್ದು. ಅದು ಕೋಳಿಯಾಗಬಹುದು, ಕೋಡುಬಳೆಯಾಗಬಹುದು. ಇನ್ನೂ ಕೆಲವು ಪ್ರಾಣಿಗಳು ಪೂಜಾ ಸಾಮಗ್ರಿಗಳೇ ನರಬಲಿ, ಅತ್ಯಂತ ಶ್ರೇಷ್ಠ ಮಟ್ಟದ ಕಾಣಿಕೆ. ಈಗಲೂ ನರಬಲಿ ಕೊಡುವುದನ್ನು ಅಲ್ಲಲ್ಲಿ ಆಗಾಗ ನಾವು ನೋಡಿರ್ತೇವೆ ಮತ್ತು ಕೇಳಿರ್ತೇವೆ. ಪ್ರಾಚೀನ ಮಾನವನಿಗೆ ಈ ಒಂದು ನಂಬಿಕೆ ಮೂಲ ಆಸ್ತಿ. ಕಾಲಕ್ರಮೇಣ ಈ ಒಂದು ಆಸ್ತಿಯು ವಿಸ್ತಾರವಾಗ್ತಾ ಬಂತು. ಅಲ್ಪ ಸ್ವಲ್ಪ ಮಾರ್ಪಾಡು ಕೂಡ ಮಾಡ್ತಾ ಬಂದರು. ಇದರ ಮಧ್ಯೆ ಹಲವು ನಂಬಿಕೆಗಳು ನಶಿಸಿ ಹೋದವು, ಹೊಸ ನಂಬಿಕೆಗಳು ಹುಟ್ಟುಕೊಂಡವು. ಹಿಂದಿನ ಕಾಲದಲ್ಲಿ ವಾಹನ ಸೌಕರ್ಯಗಳು ಇರಲಿಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜನರು ವಲಸೆ ಹೋಗ್ತಾಯಿದ್ರು, ನಡ್ಕೊಂಡೇ ಹೋಗ್ತಾಯಿದ್ರು. ಭೂಮಿ ಯಾರ ಅಜ್ಜನ ಆಸ್ತಿಯೂ ಕೂಡ ಆಗಿರಲಿಲ್ಲ. ಎಲ್ಲ ಸಂಘ ಜೀವನ ಒಟ್ಟಿಗೆ ಒಂದು ಕಡೆ ನೆಲೆಸುವುದು, ವಾಸ ಮಾಡುವುದು, ಅಲ್ಲಿಂದ ಮತ್ತೆ ಹೋಗುವುದು. ಜನಸಂಖ್ಯೆ ತುಂಬ ಕಡಿಮೆ, ಅಪಾರವಾದ ಭೂ ಸಂಪತ್ತು, ಯಾರಿಗೆಷ್ಟು ಬೇಕೋ ಅಷ್ಟು ಭೂಮಿ ಲಭ್ಯವಿತ್ತು. ಯಾರದ್ದು ಕೂಡ ಆಗಿರಲಿಲ್ಲ ಭೂಮಿ, ಯಾರು ಕೂಡ ಕೊಂಡುಕೊಂಡಿರಲಿಲ್ಲ. ಆರಂಭದಲ್ಲಿ ಈ ಒಂದು ಭೂಮಿಯನ್ನು ಯಾರು ಕೂಡ ಖರೀದಿ ಮಾಡಿದ್ದಂಥದ್ದಲ್ಲ. ಎಲ್ಲಿ ಬಂದವರು ನೆಲೆಸಿದ್ದಾರೆ ಅದೇ ಭೂಮಿ, ಎಲ್ಲಿ ಬಂದವರು ಜೀವನ ಮಾಡ್ತಾಯಿದ್ರು ಅದುವೇ ಅವರ ಒಂದು ಆಸ್ತಿ. ಹೀಗೆ ಜೀವನವನ್ನು ಮಾಡ್ತಾಯಿದ್ರು. ಜನಸಂಖ್ಯೆ ತುಂಬ ಕಡಿಮೆ ಇತ್ತಲ್ಲ, ಎಷ್ಟು ಬೇಕಾದ್ರೂ ಸಂಪತ್ತಿತ್ತು, ಎಷ್ಟು ಭೂಮಿ ಕೂಡ ನಮ್ಮದೇ, ಯಾವ ಭೂಮಿ ಬೇಕಾದರೂ ನಮ್ಮದೇ. ಅಲ್ಲಿ ಯಾರೂ ಕೊಂಡುಕೊಳ್ತಾ ಇರಲಿಲ್ಲ, ಯಾರೂ ಸೇಲ್ ಕೂಡ ಮಾಡ್ತಾ ಇರಲಿಲ್ಲ. ಆಕಾಶ ನೋಡಲು ನೂಕು ನುಗ್ಗಲೇಕೆ ಎನ್ನುವಂತೆ ಭೂಮಿಯ ಸ್ವಾಮ್ಯಕ್ಕಾಗಿ ಯಾವ ವಿಧವಾದ ಘರ್ಷಣೆ ಕೂಡ ಆವಾಗಿರಲಿಲ್ಲ. ಅಷ್ಟೊಂದು ಭೂಮಿ ಇತ್ತು. ಯಾಕಂದರೆ ಜನಸಂಖ್ಯೆ ತುಂಬ ಕಡಿಮೆ ಇತ್ತು, ಭೂಮಿ ಇಷ್ಟು ಕೂಡ ಇತ್ತು. ಎಲ್ಲಿ ಹೋಗಿ ಜೀವನ ಮಾಡ್ತಾರೆ ಅದೇ ಅವರ ಭೂಮಿ, ಎಲ್ಲಿ ಕುಳಿತುಕೊಳ್ತಾರೆ ಅದೇ ಅವರ ಜಾಗ. ಆ ರೀತಿಯಾಗಿ ಇತ್ತು. ಅಂದಿನ ಕಾಲದ ಜನಗಳ ಪ್ರಪಂಚ ಚಿಕ್ಕದಾಗಿತ್ತು. ಅವನು ನಡೆಯುವಷ್ಟು, ಅವನಿಗೆ ಕಾಣಿಸುವಷ್ಟು ಅದೇ ಅವನ ಪ್ರಪಂಚ. ಕುದುರೆಗಾಡಿಗಳ ಸಹಾಯದಿಂದ ಅವನು ಪ್ರಪಂಚ ಸ್ವಲ್ಪ ವಿಸ್ತಾರವಾಯಿತು. ಒಂದು ಚಿಕ್ಕ ಪ್ರದೇಶದಲ್ಲಿ ವಾಸ ಮಾಡುವ ಜನಗಳಿಗೆ ತಮ್ಮದೇ ಆದ ಒಂದು ನಂಬಿಕೆಗಳು, ಸಂಪ್ರದಾಯಗಳು ಕೂಡ ಬೆಳೆದವು. ಇವೆಲ್ಲ ಸ್ಥಳೀಯ ನಿಯಮಗಳಾದವು. ಇವುಗಳು ಪ್ರಪಂಚದ ನಿಯಮಗಳೆಂದು ಆ ಜನಗಳಿಗೆ ಗೋಚರವಾಯಿತು. ಅದು ಅವರ ತಪ್ಪಲ್ಲ. ಕೂಪದಲ್ಲಿರುವ ಮಂಡೂಕಕ್ಕೆ ಆ ಬಾವಿಯೇ ಪ್ರಪಂಚ. ಹಾಗೆಯೇ ಒಂದು ಗುಂಪು ತನ್ನ ಬುದ್ಧಿಗೆ ಎಟಗುವಷ್ಟರ ಮಟ್ಟಿಗೆ ಜೀವನವನ್ನು ಮಾಡ್ತಾಯಿದ್ರು. ಇದು ಅವರವರ ನಂಬಿಕೆ. 8ನೇ ಪಾಯಿಂಟ್ಸ್, ಬೀಜ ವೃಕ್ಷ ನ್ಯಾಯ. ಕಾಲಕ್ರಮೇಣ ಸಂಜ್ಞೆ, ಅನುಕರಣೆ, ಮಾತು ಇವುಗಳಿಂದ ಭಾಷೆ ಬೆಳೀತಾ ಹೋಯಿತು. ಸಂಕೇತಗಳಿಂದ ಲಿಪಿ ಬೆಳೆಯಿತು. ಅಕ್ಷರಗಳನ್ನೆಲ್ಲ ಕಲಿತರು. ವಾಹನ ಸೌಕರ್ಯ ಆರಂಭವಾಯಿತು. ವಾಹನಗಳನ್ನು ಬಿಡುವುದನ್ನು ಕಲಿತರು. ಎಲ್ಲ ಕೂಡ ಈ ಒಂದು ಬೀಜ ವೃಕ್ಷದಿಂದ ನ್ಯಾಯ ಎಲ್ಲ ಕೂಡ ತಿಳಿಯಲಿಕ್ಕೆ ಸಾಧ್ಯ ಆಯಿತು. ಧರ್ಮಾಂಧತೆ. ಎಲ್ಲ ಧರ್ಮಗಳು ಒಂದೇ, ಇವೆಲ್ಲ ಮೋಕ್ಷ ಸಾಧನೆಗೆ ವಿವಿಧ ಮಾರ್ಗಗಳು ಎಂಬ ವಾದ ಚಿರಪರಿಚಿತವಾದುದು. ಅದು ತಮ್ಮ ಧರ್ಮವೇ ಅತ್ಯಂತ ಶ್ರೇಷ್ಠ ಎಂಬ ಬಲವಾದ ನಂಬಿಕೆ ವಿವಿಧ ಧರ್ಮಸ್ಥರಲ್ಲಿ ಬೇರೂರಿದೆ. ಎಲ್ಲ ಧರ್ಮಗಳು ಮನುಷ್ಯ ಕೃತ್ಯವಾದ ಮೇಲೆ ಈ ಧರ್ಮಗಳಿಗೆಲ್ಲ ಇತಿಮಿತಿಗಳು ಇದ್ದೇ ಇರಬೇಕು. ಧರ್ಮ ಸಂಸ್ಥಾಪಕರ ಅನುಭವ ಬಹುತೇಕ ಆಗಿನ ಕಾಲದ ಸನ್ನಿವೇಶಗಳಿಗೆ ಅನುಗುಣವಾಗಿ ಇತ್ತು. ಯಾವ ಧರ್ಮ ಗ್ರಂಥವು ಎಲ್ಲ ಕಾಲಕ್ಕೂ ಅನ್ವಯಿಸುವುದಿಲ್ಲ, ಅನ್ವಯಿಸಲು ಸಾಧ್ಯವೂ ಇಲ್ಲ. ಆದುದರಿಂದ ಯಾವ ಗ್ರಂಥವನ್ನೇ ಆಗಲಿ, ಪ್ರಮಾಣ ಗ್ರಂಥವನ್ನಾಗಲಿ ಒಪ್ಪಿಕೊಳ್ಳುವುದು ಬುದ್ಧಿಜೀವಿಯ ಲಕ್ಷಣವಲ್ಲ. ಆಯಾಯ ಕಾಲಕ್ಕೆ ತಕ್ಕ ಮಟ್ಟಿಗೆ ಸುಸಂಬದ್ಧವಾದ ಗ್ರಂಥಗಳು ಬಹುಪಾಲು ಇತ್ತು. ಈ ಗ್ರಂಥಗಳೆಲ್ಲ ದೇವರ ವಾಣಿ ಎಂದು ಹೇಳುವುದು ತಪ್ಪಾಗ್ತದೆ, ದೇವರಿಗೆ ಅಪಚಾರ ಮಾಡಿದ ಹಾಗಾಗ್ತದೆ. ವಾಸ್ತವಿಕವಾಗಿ ವಿಮರ್ಶೆ ಮಾಡಿದಾಗ ಎಲ್ಲ ಗ್ರಂಥಗಳಲ್ಲಿಯೂ ಕೂಡ ವಿರೋಧಾಭಾಸದ ಸನ್ನಿವೇಶಗಳು ವಿಫಲವಾಗಿ ಸಿಗ್ತಾ ಇದೆ. ಶೋಷಣೆಯ ಸಾಧನ. 10ನೇ ಪಾಯಿಂಟ್ಸಲ್ಲಿ ನಾವು ನೋಡಿದರೆ ಶೋಷಣೆಯ ಸಾಧನ. ಎಲ್ಲ ಧರ್ಮಗಳಿಗೂ ಇತಿಮಿತಿಗಳಿದ್ದು ಅವುಗಳ ಶಾಖೆಗಳಾಗಲಿ ಅಥವಾ ಅವುಗಳ ಉಪೋತ್ಪತ್ತಿಗಳಾಗಲಿ ಸೀಮಿತ ಅರ್ಥವಿದೆ ಎಂದು ಹೇಳಬೇಕಾದ ಅಗತ್ಯವೇ ಇಲ್ಲ. ಬೇರೆ ಬೇರೆ ಕಾರಣದಿಂದ ಹುಟ್ಟಿಕೊಂಡಿರುವಂಥದ್ದು. ಜಾತ್ಯಾಂಧನಿಗೆ ತನ್ನ ಧರ್ಮ, ಜಾತಿ, ಉಪಜಾತಿ, ಒಳ ಉಪಜಾತಿಗಳೇ ಅತ್ಯಂತ ಶ್ರೇಷ್ಠ. ಅವನಿಗೆ ಇವೆಲ್ಲವೂ ಕೂಡ ದೈವದತ್ತವೇ. ಜಾತ್ಯಾಂಧರ ಉತ್ತಮ ಜಾತಿಗಳಿಗೆ ಮಾತ್ರ ಮೀಸಲಾಗಿದೆ. ಎಲ್ಲ ಹಂತಗಳಲ್ಲಿಯೂ ಕೂಡ ಅದನ್ನು ನೋಡ್ಬೋದು. ಉಳಿದೆಲ್ಲ ಜಾತಿಗಳಿಗಿಂತ ನಿಷ್ಕೃಷ್ಟವೆಂಬ ಎಣಿಸಲ್ಪಡುವಂತಹ ಜನರನ್ನು ಶ್ರೇಷ್ಠತೆಯ ಸ್ಥಾಪಿಸಲು ಹಣಾಹಣಿಯಾಗುವುದು ಅಸಹಜವಲ್ಲ. ಅಂತೆಯೇ ಈ ಸಮಸ್ಯೆ ಉಳಿದ ಜಾತಿಗಳಲ್ಲಿಯೂ ಕೂಡ ಇದ್ದು ಸಮಾಜ ನುಚ್ಚು ನೂರಾಗಿ ಒಡೆದು ಹೋಗಿದೆ. ಮತಾಂಧತೆ ತಾರ್ಕಿಕ ಮನೋಭಾವವನ್ನು ನಿರೀಕ್ಷಿಸುವುದಕ್ಕಾಗುವುದಿಲ್ಲ. ಇದೆಲ್ಲ ಕೂಡ ಶೋಷಣೆಯ ಸಾಧನವಾಗಿ ಬೆಳೆಯಿತು. ನಿಷ್ಕೃಷ್ಟ ವ್ಯಕ್ತಿ.
ನಿಷ್ಕೃಷ್ಟ ವ್ಯಕ್ತಿ. ಎಲ್ಲಿ ಸ್ತ್ರೀಯರಿಗೆ ಪೂಜ್ಯತೆ ಇದೆಯೋ ಅಲ್ಲಿ ದೇವತೆಗಳು ಸಂತುಷ್ಟರಾಗುತ್ತಾರೆಂಬ ಉಕ್ತಿಯಿಂದ ನೊಂದ ಹೆಂಗಸಿಗೆ ಸಮಾಧಾನವನ್ನು ಅವಳೇ ಹೇಳಿದನು. ಅಂತೂ ನಡಿಗೆ ಮನೆಯೇ ಹೆಂಗಸಿನ ಆವಾಸಸ್ಥಾನವಾಯಿತು. ಧರ್ಮಗಳನ್ನು ರೂಪಿಸಿಕೊಂಡ ಹಾಗೆ ಸಮಾಜದ ನೀತಿ ನಿಯಮಗಳನ್ನು ಮನುಷ್ಯನೇ ನಿರ್ಮಿಸಿಕೊಂಡನು. ಎಷ್ಟಾದರೂ ಮನುಷ್ಯ ಸ್ವಾರ್ಥಿ. ಎಲ್ಲ ನಿಯಮಗಳನ್ನು ತನಗಾಗಿಯೇ ಮಾಡಿಕೊಂಡು ಜಾತಿ ಪದ್ಧತಿಯ ಉಚ್ಚ ನೀಚ ಕಲ್ಪನೆಯಂತೆ ಗಂಡಸಿಗೆ ಶ್ರೇಷ್ಠ ಸ್ಥಾನವನ್ನು ತಾನೇ ಕೊಂಡುಕೊಂಡನು. ಹೆಂಗಸು ನಿಷ್ಕೃಷ್ಟ ವ್ಯಕ್ತಿಯಾದಳು. ನಸ್ತ್ರಿ ಸ್ವಾತಂತ್ರ್ಯ ಮಹರ್ತಿ ಎಂದರೆ ಹೆಂಗಸು ಸ್ವಾತಂತ್ರ್ಯಕ್ಕೆ ಯೋಗ್ಯಳಲ್ಲವೆಂದು ಹೇಳಿ ಅದರಂತೆ ಆಕೆಗೆ ಸಮಾಜದಲ್ಲಿ ತಕ್ಕ ಸ್ಥಾನಮಾನಗಳನ್ನು ಕೊಡದೆ ಹೀಯಾಳಿಸಿ ಗೋಳಾಡಿಸಿದ ಗಂಡಸು ಯತ್ರ ನಾಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ಸ್ತ್ರೀಯರಿಗೆ ಪೂಜ್ಯತೆ ಇದೆಯೋ ಅಲ್ಲಿ ದೇವತೆಗಳಿಗೆ ಸಂತುಷ್ಟರಾಗುತ್ತಾರೆಂಬ ಉಕ್ತಿಯಿಂದ ನೊಂದ ಹೆಂಗಸರಿಗೆ ಸಮಾಧಾನ ಅವನೇ ಹೇಳಿದನು. 12ನೇ ಪಾಯಿಂಟ್ ಅನುಕರಣೆ ಮಾಡುವಂಥದ್ದು. ಒಬ್ಬನು ಮಾಡಿದ ರೀತಿಯಲ್ಲಿ ಮತ್ತೊಮ್ಮೆ ಮಾಡುವಂಥದ್ದು. ಒಂದು ಜಾತಿಗೂ ಇನ್ನೊಂದು ಜಾತಿಗೂ ಇರುವ ಮೂಲಭೂತ ವ್ಯತ್ಯಾಸ. ಸಂಪ್ರದಾಯ, ಕರ್ಮ, ಬಹು ಸಂಪ್ರದಾಯಗಳು ಅರ್ಥಹೀನವಾದವು. ಯಾಂತ್ರಿಕವಾಗಿ ಆಚರಿಸಲ್ಪಡುವ ಕರ್ಮ ಪದ್ಧತಿಗಳು ಬುದ್ಧಿಶಕ್ತಿಯನ್ನು ಮೊಟಕು ಮಾಡ್ತದೆ. ಈ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರು ಹೇಳುವಂತೆ ಬೆಂಗಳೂರಿನಲ್ಲಿ ಶ್ರೀರಾಮಕೃಷ್ಣಾಶ್ರಮದ ಪೂಜ್ಯ ಸ್ವಾಮಿ ತಮ್ಮ ಪ್ರವಚನದಲ್ಲಿ ಹೇಳಿದಂತಹ ಉದಾಹರಣೆಗಳು. ಒಬ್ಬ ಆಚಾರವಂತರ ಮನೆಯಲ್ಲಿ ಒಂದು ಬೆಕ್ಕು ಇದ್ದಿತು. ಅವರ ಮನೆಯಲ್ಲಿ ತಿಥಿ ಮಾಡುವ ದಿವಸ ಆ ಬೆಕ್ಕಿನ ಚಲನವಲನಗಳನ್ನು ತಪ್ಪಿಸಲು ಅದನ್ನು ಮನೆಯಲ್ಲಿ ಕಂಬಕ್ಕೆ ಕಟ್ಟಿ ಹಾಕಿದರು. ಮನೆಯ ಯಜಮಾನ ನಡೆಸ್ತಾ ಇದ್ದ ತಿಥಿಯಲ್ಲಿ ಮಾಡುವ ಕರ್ಮಗಳಲ್ಲಿ ಅವುಗಳನ್ನು ಅದೇ ರೀತಿ ಮಾಡ್ತಾ ಇದ್ವು. ಯಾಕಂದರೆ ಆ ಬೆಕ್ಕು ತುಂಬಾ ಕೀಟಲೆ ಮಾಡ್ತಾ ಇತ್ತು. ಅನೇಕ ದೊಡ್ಡವರಿಗೂ ಕೂಡ ಹಿಂದೆ ತಿಳಿದಿರಲಿಲ್ಲ ಯಾಕಾಗಿ ಕಟ್ತಾರೆ ಅಂತ. ನಂತರದ ಜನರು ಕೂಡ, ಅವರ ಮಕ್ಕಳು ಕೂಡ ಅದೇ ರೀತಿ ಮಾಡ್ತಾ ಹೋದರು. ಆ ಮನೆಯ ಯಜಮಾನ ದೈವಾಧೀನನಾದನು. ಆಮೇಲೆ ಬೆಕ್ಕು ಕೂಡ ಕಾಲವಾಯಿತು. ಮಕ್ಕಳು ತನ್ನ ತಂದೆಯ ತಿಥಿಯ ದಿನ ಪಕ್ಕದ ಮನೆಯ ಬೆಕ್ಕನ್ನು ತಂದು ಕಂಬಕ್ಕೆ ಕಟ್ಟಿ ತಿಥಿಯನ್ನು ಮಾಡ್ತಾಯಿದ್ರು. ಯಾಕಂದರೆ ಅವರು ಅದೊಂದು ಅನುಕರಣೆ, ಅದನ್ನು ಮಾಡಲೇಬೇಕು ಎನ್ನುವಂಥದ್ದು ನಂಬಿದ್ರು. ಯಾಕೆ ಅಂತ ತಿಳಿದಿರಲಿಲ್ಲ. ಅಪ್ಪ ಮಾಡ್ತಾಯಿದ್ರು, ನಾನು ಕೂಡ ಮಾಡಬೇಕು ಅಂತ ಕಾರಣದಿಂದ ಬೆಕ್ಕನ್ನು ಹೋಗಿ ಪಕ್ಕದ ಮನೆಯಿಂದ ತಂದು ತಿಥಿ ಕಾರ್ಯದಲ್ಲಿ ಕಟ್ಟಿ ಹಾಕಿ ತಿಥಿಯನ್ನು ಮಾಡ್ತಾಯಿದ್ರು. ಯಾಕೆ ಮಾಡ್ತಾ ಇದೆಯಪ್ಪ ನೀನು ಅಂತ ಕೇಳಿದರೆ, ಅಪ್ಪ ಮಾಡ್ತಾಯಿದ್ರು, ಆ ಅನುಕರಣೆಯನ್ನು ಕೂಡ ನಾನು ಮಾಡಬೇಕು ಎನ್ನುವಂಥ ಒಂದು ನಂಬಿಕೆ. ಅವರು ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ. ದಕ್ಷಿಣ ದೇಶದ ಒಬ್ಬ ಪಂಡಿತರು ಸೂರ್ಯಗ್ರಹಣ ವಿಮೋಚನೆಯಾದ ಮೇಲೆ ಕಾವೇರಿ ನದಿಗೆ ಸ್ನಾನ ಮಾಡಲು ಹೋದರು. ನದಿಯಲ್ಲಿ ಆಗಲೇ ಅನೇಕ ಮಂದಿ ಸ್ನಾನ ಮಾಡ್ತಾ ಇದ್ರು. ನದಿಯ ದಂಡೆಯ ಮೇಲೆ ಎಲ್ಲೆಲ್ಲೂ ತಾಮ್ರದ ತಂಬಿಗೆಗಳಿದ್ದವು. ಆ ಪಂಡಿತರು ತಮ್ಮ ತಾಮ್ರದ ತಂಬಿಗೆಯನ್ನು ಆ ದಂಡೆಯ ಮೇಲಿಟ್ಟು ಗುರುತಿಗಾಗಿ ತಂಬಿಗೆಯೊಳಗೆ ಸ್ವಲ್ಪ ಮರಳನ್ನು ಹಾಕಿ ಸ್ನಾನಕ್ಕಾಗಿ ನದಿಯಲ್ಲಿ ಇಳಿದರು. ವಿದ್ವಾಂಸರು ಮರಳು ಹಾಕಿದ್ದನ್ನು ನೋಡಿ ಇತರ ಅನೇಕ ಮಂದಿ ಅದರಲ್ಲಿ ಏನೋ ವಿಶೇಷ ಅರ್ಥವಿದೆ ಎಂದು ಭಾವಿಸಿ ತಾವು ಕೂಡ ತಮ್ಮ ತಮ್ಮ ಬಿಂದಿಗೆಗಳಲ್ಲಿ ಸ್ವಲ್ಪ ಸ್ವಲ್ಪ ಮರಳನ್ನು ಹಾಕಿದರು. ವಿದ್ವಾಂಸರು ಸ್ನಾನ ಮುಗಿಸಿದ ಮೇಲೆ ತಮ್ಮ ತಂಬಿಗೆಯನ್ನು ಹುಡುಕಲು ಪರದಾಡಬೇಕಾಯಿತು. ಬಹು ತಂಬಿಗೆಗಳಲ್ಲಿ ಮರಳು. ಅಯ್ಯೋ ಭಗವಂತ, ಹೀಗೂ ಉಂಟೆ ಎಂದು ಆ ವಿದ್ವಾಂಸರು ತಲೆ ಚಚ್ಚಿಕೊಂಡರು. ಜನಗಳು ಅರ್ಥ ಮಾಡಿದ್ದು ಅರ್ಥವಿಲ್ಲದ ಅನುಕರಣೆ. ಗ್ರಹಣದ ದಿನ ಪಂಡಿತರು ಮಾಡಿದ್ದು, ತಿಥಿಯ ದಿನ ಆಚಾರವಂತರು ಮಾಡಿದ್ದು ಎಲ್ಲ ಅನುಕರಣೆಯೇ. ಅಪ್ಪ ಮಾಡಿದ್ದನ್ನು ಮಗ ಯಾಂತ್ರಿಕವಾಗಿ ಮಾಡುತ್ತಾನೆ. ಮಾಡುವ ಕೆಲಸಗಳಿಗೆ ಅವನು ಅರ್ಥ ಕೇಳುವ ಗೋಜಿಗೆ ಹೋಗುವುದಿಲ್ಲ. ಹದಿಮೂರನೇ ಪಾಯಿಂಟ್ ಬಂಧನ ಎನ್ನುವಂಥದ್ದು ಅರ್ಥವಿಲ್ಲದೆ ಎಲ್ಲ ಸಂಪ್ರದಾಯಗಳು ಬಂಧನವೇ. ಜೀವನಕ್ಕೆ ಅಡ್ಡಿ ಆತಂಕಗಳಿಲ್ಲದೆ ಸುಭಿಕ್ಷವಾಗಿ ವಿಜ್ಞಾನದ ಸೋಂಕಿಲ್ಲದ ಕಾಲದಲ್ಲಿ ತಕ್ಕ ಮಟ್ಟಿಗೆ ಪಕ್ವವಾದ ಬುದ್ಧಿಯಿಂದ ಕೂಡಿದ ಕಲ್ಪನೆಯೇ ಫಲವೇ ಅದು ಅಸಂಖ್ಯಾತ ಸಂಪ್ರದಾಯಗಳು, ಕರ್ಮಗಳು, ವಿಧಿಗಳು. ಕರ್ಮ ಸಂಪ್ರದಾಯ ಎಲ್ಲ ಕೂಡ ಇಲ್ಲದ ಜೀವನ ಬರಡು ಜೀವನವಾಗ್ತದೆ, ಮಂಕಾಗ್ತದೆ ಎಂದು ಹಲವಾರು ಹೇಳ್ತಾ ಇದ್ದಾರೆ. ಹಲವಾರು ಜನರು ಹೇಳುವ ಮಾತು ಇದೆಲ್ಲ ಇರಬೇಕು ಜೀವನದಲ್ಲಿ. ಕೆಲವೊಂದು ಬಂಧನಗಳಿರಬೇಕು. ಆದರೆ ಮೂಢನಂಬಿಕೆಯಾಗಬಾರ್ದು. ನಂಬಿಕೆ ಜೀವನಕ್ಕೆ ಅಗತ್ಯ, ಆದರೆ ಆ ನಂಬಿಕೆ ಮೂಢನಂಬಿಕೆಯಾಗಿರಬಾರ್ದು. ವಿವಿಧ ಧರ್ಮಗಳು ರೂಪಿಸಿರುವ ಅರ್ಥವಿಲ್ಲದ ಆಚರಣೆಗಳಲ್ಲಿದೆಯಲ್ಲ, ಅದು ಬದಲಾಗಿ ಜೀವನದಲ್ಲಿ ಶಾಶ್ವತವಾದ ಮಾನವೀಯ ಮೌಲ್ಯಗಳಿಗೆ ಪುಷ್ಟಿ ಸಿಗಬೇಕು. ಅನುಕಂಪ, ನತದೃಷ್ಟರ ಸೇವೆ, ಎಲ್ಲ ವಿಧವಾದ ಶೋಷಣೆಗಳಿಗೆ, ಮಾನವೀಯ ಮೌಲ್ಯಗಳಿಗೆ ಪುಷ್ಟಿ ಸಿಗಬೇಕು. ಇನ್ನು ಮೂಢನಂಬಿಕೆಗಳು ಕೂಡ ಒಂದು ಸಂಪ್ರದಾಯಗಳೇ. ಅಪೂರ್ಣ ಜ್ಞಾನ ಮೂಢನಂಬಿಕೆಗಳಿಗೆ ತಳಹದಿ. ಎಷ್ಟೋ ಸಲ ಮೂಢನಂಬಿಕೆಗಳೇ ಆಧ್ಯಾತ್ಮಿಕ ವಿಷಯಗಳೆಂದು ಪರಿಗಣಿಸಲ್ಪಟ್ಟಿದೆ.
ಹೆಚ್ಚು ಮೂಢನಂಬಿಕೆಗಳೇ ಆಧ್ಯಾತ್ಮಿಕ ವಿಷಯಗಳೆಂದು ಪರಿಗಣಿಸಲ್ಪಟ್ಟಿದ್ದು, ಹೆಚ್ಚು ಮೂಢನಂಬಿಕಸ್ಥನು ಕಡಿಮೆ ಮೂಢನಂಬಿಕಸ್ಥನನ್ನು ನಾಸ್ತಿಕನೆಂದು ಕರೆದರೂ ಆಶ್ಚರ್ಯವಿಲ್ಲ. ಕೆಲವು ಅದ್ವೈತಿಗಳಿಗೆ ಬುದ್ಧ ನಾಸ್ತಿಕ, ಹಲವು ದ್ವೈತಿಗಳಿಗೆ ಅದು ಅವರು ಹೇಳ್ತಾ ಇರುವಂಥದ್ದು. ಪ್ರಪಂಚದ ಎಲ್ಲ ಭಾಗದಲ್ಲಿಯೂ ಕೂಡ ಮೂಢನಂಬಿಕೆಗಳು ವಿಪುಲವಾಗಿ ಬೆಳೆದು ಹಬ್ಬಿದೆ. ನಮ್ಮ ದೇಶದಲ್ಲಿ ಹಲವರಿಗೆ ಯಾವ ಬಣ್ಣದ ಬೆಕ್ಕು ಅಡ್ಡ ಹೋಗುವುದು ಅಶುಭ, ಪಾಶ್ಚಿಮಾತ್ಯ ದೇಶಗಳಲ್ಲಿ ಈ ಅವಲಕ್ಷಣ ಕಪ್ಪು ಬೆಕ್ಕಿಗೆ ಮಾತ್ರ ಮೀಸಲು, ಸಹಜವಾದ ಅಂಗೈ ಬೆರಳಿಗೆ ಎಲ್ಲ ದೇಶಗಳಲ್ಲಿಯೂ ದರ್ಥ ಕೊಡಲಾಗಿದೆ. ಬುಡುಬುಡುಕಿಯವರು ತ್ರಿಕಾಲ ಜ್ಞಾನಿಯಾದ ಹಲ್ಲಿಯ ಲೊಚಗುಟ್ಟುವಿಕೆಯಲ್ಲಿ ಮನುಷ್ಯ ಸಂದೇಶವನ್ನು ಕಲ್ಪಿಸಿಕೊಂಡ. ಈ ರೀತಿಯಾಗಿ ಅನೇಕ ಮೂಢನಂಬಿಕೆಗಳನ್ನು ಈಗಲೂ ಕೂಡ ನಮ್ಮ ಮನೆಗಳಲ್ಲಿ, ನಮ್ಮ ಸುತ್ತಮುತ್ತಗಳಲ್ಲಿ ನಾವು ನೋಡ್ತೇವೆ, ಕೇಳ್ತೇವೆ ಕೂಡ. ಇನ್ನು ಜ್ಯೋತಿಷ್ಯ, ಹಸ್ತ ಸಾಮುದ್ರಿಕಾ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ಹಕ್ಕಿ ಬಿಕ್ಕಿ ಶಾಸ್ತ್ರಗಳಂತೆ ಜ್ಯೋತಿಷ್ಯ ಶಾಸ್ತ್ರವು ಎಲ್ಲ ದೇಶಗಳಲ್ಲಿಯೂ ಕೂಡ ಬೆಳೆದುಕೊಂಡು ಬಂದಿದೆ. ಈ ಶಾಸ್ತ್ರವು ಬಹು ಪುರಾತನವಾಗಿರುವಂಥದ್ದು, ಈಗ ಬಂದಿರುವಂಥದ್ದಲ್ಲ. ಈಗ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳುವಂಥದ್ದು ತಲೆತಲಾಂತರಗಳಿಂದ ಬಂದಿರುವಂತಹ ಒಂದು ಶಾಸ್ತ್ರ. ಪ್ರತಿ ಮನುಷ್ಯನ ಮೇಲೆ ಗ್ರಹಗಳ ಪರಿಣಾಮ ಉಂಟೆಂದು ಮನುಷ್ಯನು ಭಾವಿಸುವುದುಂಟು. ಒಂದು ಶಾಸ್ತ್ರವನ್ನೇ ಸೃಷ್ಟಿ ಮಾಡಿಕೊಂಡಿದ್ದಾನೆ. ಒಂದು ಸಮಾಧಾನದ ವಿಷಯವೆಂದರೆ, ಪ್ರಪಂಚದಲ್ಲಿ ಸಾಮಾನ್ಯವಾಗಿ ಯಾವ ಇಬ್ಬರು ಜ್ಯೋತಿಷ್ಯಗಳಲ್ಲಿಯೂ ಒಡಂಬಡಿಕೆ ಇಲ್ಲ. ಪ್ರತಿಯೊಬ್ಬ ಜ್ಯೋತಿಷ್ಯ ತನ್ನದೇ ಆದ ತರ್ಕ, ತನ್ನದೇ ಆದ ವ್ಯಾಖ್ಯಾನ, ತನ್ನದೇ ಆದ ಅರ್ಥವನ್ನು ಕೊಡುವಂಥದ್ದನ್ನು ಕಾಣಬಹುದು. ಮೈ ಮೇಲೆ ದೇವರು ಬರುವಂಥದ್ದು, ದೇವರು ಮನುಷ್ಯರ ಮೇಲಿನ ಮೈ ದುಂಬಿ ಬರುವುದು ನಮ್ಮ ದೇಶದಲ್ಲಿ ಸರ್ವೇ ಸಾಮಾನ್ಯವಾಗಿ ಹೆಚ್ಚಿನ ಕಡೆಗಳಲ್ಲಿ ನೀವು ನೋಡ್ತಾ ಇರ್ಬೋದು. ಹೀಗೆ ನಮ್ಮಲ್ಲಿ ಬಹುಮಂದಿಗೆ ದೇವರ ಸಾಕ್ಷಾತ್ಕಾರವಾಗಿದೆ. ಹಿಂದಿನ ಕಾಲದಲ್ಲಿ ದೇವರನ್ನು ನೋಡಲು ಅಥವಾ ದೇವರ ಕೃಪೆಗೆ ಪಾತ್ರರಾಗಲು ಬಹು ಉಗ್ರವಾದ ತಪಸ್ಸನ್ನು ಮಾಡಬೇಕಿತ್ತು, ಸಂಯಮದ ಜೀವನ ನಡೆಸಬೇಕಾಗಿತ್ತು. ಹಿಂದಿನ ಕಾಲದ ದೇವರಿಗೆ ತುಂಬ ಜಂಬ ಹೆಚ್ಚು. ದೇವರು ಸರ್ವಾಂತರ್ಯಾಮಿ ಎಂದು ಹೆಸರು ಪಡೆದಿದ್ದರೂ ದೇವರ ಮಹಿಮೆ ಪ್ರಪಂಚದ ಕೆಲವು ನಿರ್ದಿಷ್ಟ ಸ್ಥಳಗಳಲ್ಲಿ ಮಾತ್ರ ಕಾಣಿಸ್ತಾ ಇತ್ತು. ಈ ಸ್ಥಳಗಳು ಪುಣ್ಯಕ್ಷೇತ್ರಗಳಾಗುತ್ತದೆ. ಇವೆಲ್ಲವೂ ಕೂಡ ಪ್ರಪಂಚದಾದ್ಯಂತ ಜನಗಳಲ್ಲಿರುವಂತಹ ನಂಬಿಕೆಗಳು. ಅನ್ವೇಷಣೆ ಮಾಡುವಂಥದ್ದು 17ನೇ ಪಾಯಿಂಟ್, ಅನ್ವೇಷಣೆ. ಮನುಷ್ಯನ ಬುದ್ಧಿಶಕ್ತಿ ಬೆಳೆದ ಹಾಗೆಲ್ಲ ಅವನು ನಿಸರ್ಗದ ಘಟನೆಗಳನ್ನು ತಾರ್ಕಿಕವಾಗಿ ಅರ್ಥ ಮಾಡಿಕೊಳ್ಳಲು ಮೊದಲು ಮಾಡಿದನು. ಏನು ಮಾಡಿದ ಅವನು? ಅನ್ವೇಷಣೆ ಮಾಡಲಿಕ್ಕೆ ಆರಂಭ ಮಾಡಿದ. ಯಾವುದೇ ಒಂದು ವಿಚಾರವನ್ನು ಬಂದಾಗ ಅದು ಹೌದಾ ಅಥವಾ ಅದು ಇಲ್ಲವಾ, ಅದು ಸತ್ಯವಾ ಅಸತ್ಯವ ಎನ್ನುವಂತಹ ಅನ್ವೇಷಣೆಯನ್ನು ಮಾಡ್ತಾ 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 ಎಲ್ಲ ವಿಷಯಗಳನ್ನು ತಿಳ್ಕೊಳ್ತಾ ಹೋದ. 18ನೇ ಪಾಯಿಂಟ್, ಆಘಾತ. ವಿಜ್ಞಾನಕ್ಕೆ ಆಧಾರ ತರ್ಕ ಮತ್ತು ಪ್ರಯೋಗ. ಅದು ವಿಜ್ಞಾನಕ್ಕಿರುವಂತಹ ಆಧಾರ. ತರ್ಕ ಮತ್ತು ಪ್ರಯೋಗ ಇದ್ದಾಗ ಮಾತ್ರ ಅಲ್ಲಿ ಒಂದು ವಿಜ್ಞಾನ. ಕೇವಲ ನಂಬಿಕೆ ಎನ್ನುವಂಥದ್ದು ಪ್ರಯೋಗಕ್ಕೆ ಮತ್ತು ಸತ್ಯಾನ್ವೇಷಣೆಗೆ ಯಾವಾಗಲೂ ಕೂಡ ಅಡ್ಡಿ. ಆದುದರಿಂದ ವೈಜ್ಞಾನಿಕ ಮಾರ್ಗಕ್ಕೂ ಮತ್ತು ನಂಬಿಕೆಗಳ ಪ್ರಾಧಾನ್ಯತೆಯಿಂದ ಬೆಳೆದು ಪುಷ್ಟಿಗೊಂಡಿದಂತಹ ಧರ್ಮ ಸಂಪ್ರದಾಯಗಳಿಗೂ ಕೂಡ ವಿರಸ ಮೊದಲಾದ್ದು ಇತ್ತು. ಶತಮಾನಗಳಿಂದ ಬಂದ ನಂಬಿಕೆಗಳಿಗೆ ವಿಜ್ಞಾನದ ಬೆಳವಣಿಗೆಯಿಂದ ಏಟು ಬಿದ್ದಿದೆ. ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಗೊಡ್ಡು ಸಂಪ್ರದಾಯವಾದಿಯು ಎಲ್ಲ ಶಕ್ತಿ ಮತ್ತು ಅಧಿಕಾರದ ಸ್ವಾಮ್ಯವನ್ನು ಪಡೆದಿದ್ದನು. ವಿಜ್ಞಾನಿ, ಸಾತ್ವಿಕ, ಸತ್ಯಾನ್ವೇಷಿ ತಲೆತಲಾಂತರಗಳಿಂದ ಬಂದ ತಮ್ಮ ನಂಬಿಕೆಗಳಿಗೆ ಪೆಟ್ಟು ಬಿದ್ದಿದ್ದರಿಂದ ರೊಚ್ಚಿಗೆದ್ದ ಪ್ರಭಾವಯತೆ ಸಂಪ್ರದಾಯಸ್ಥರು ವಿಜ್ಞಾನಿಗಳ ಮೇಲೆ ಅಮಾನುಷ ಕೃತ್ಯವನ್ನೆಸಗಿದರು. ಅವರಿಗೆ ಜನ್ಮಾವಧಿ ಕಾರಾಗೃಹವಾಸ ವಿಧಿಸಿದ್ದಾಯಿತು, ಶೂಲಕ್ಕೆ ಏರಿಸಿದ್ದಾಯಿತು, ಸಜೀವವಾಗಿ ಸುಟ್ಟದ್ದು ಆಯಿತು. ಇವೆಲ್ಲ ಮಧ್ಯಯುಗದಲ್ಲಿ ಯುರೋಪ್ ಖಂಡದಲ್ಲಿ ಧರ್ಮದ ಹೆಸರಿನಲ್ಲಿ ಆದ ಅತ್ಯಂತ ಕರಾಳ ಕೃತ್ಯಗಳು. ಪ್ರಯೋಗಗಳು ವಿಜ್ಞಾನಿಗೆ ಸತ್ಯದ ಹೊರತು ಇನ್ಯಾವುದೂ ಪ್ರಮಾಣವಲ್ಲ. ಎಲ್ಲ ಅನುಭವವನ್ನು ಪ್ರಯೋಗದ ಮೇಲೆ ಅವರು ಮಾಡ್ತಾ ಇರುವಂಥದ್ದು. ಈ ಅಗ್ನಿ ಪರೀಕ್ಷೆಯಲ್ಲಿ ಯಶಸ್ಸು ಸಿಕ್ಕಿದ್ದನ್ನು ಮಾತ್ರ ವಿಜ್ಞಾನ ತನ್ನದನ್ನಾಗಿ ಮಾಡಿಕೊಳ್ತದೆ. ಪ್ರಯೋಗದಿಂದ ಸತ್ಯವನ್ನು ಕಂಡುಹಿಡಿಯುವ ಮನೋಭಾವ ಹಿಂದೆ ಉದ್ದಾಮ ಪಂಡಿತರೆಲ್ಲರೂ ಇರಲಿಲ್ಲ. ಈಗಲೂ ಅದರ ಅಭಾವವನ್ನು ಬಹು ಮಂದಿಯಲ್ಲಿ ನಾವು ನೋಡ್ತೇವೆ. ತತ್ವಜ್ಞಾನಿ ಅರಿಸ್ಟಾಟಲ್ನ ಕಾಲದಲ್ಲಿ ಹೆಂಗಸರಿಗೆ ಗಂಡಸರಿಗಿಂತ ಹಲ್ಲುಗಳು ಕಡಿಮೆ ಎಂಬ ನಂಬಿಕೆ ಅವರ ದೇಶದಲ್ಲಿತ್ತು. ಅರಿಸ್ಟಾಟಲ್ ಕೂಡ ಅದನ್ನು ನಂಬಿದ್ದನು.
ಆತನಿಗೆ 2 ಹೆಂಡತಿಯರಿದ್ದರು. ಪ್ರಯೋಗದ ಮೂಲಕ ಒಬ್ಬ ಹೆಂಡತಿಯ ಹಲ್ಲುಗಳನ್ನಾದರೂ ಎಣಿಸಿ ನಂಬಿಕೆ ವಾಸ್ತವ ಸ್ಥಿತಿಗೂ ತಾಳೆ ನೋಡುವ ಗೋಜಿಗೆ ಅವನು ಹೋಗಲಿಲ್ಲ. ದಿನ, ಕಾಲ, ಗಳಿಗೆ ಮುಂತಾದ ಮೂಢನಂಬಿಕೆಗಳಿಗೆ ಗಮನ ಕೊಡದೆ ನಿರ್ವಿಘ್ನವಾಗಿ ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿರುವ ಅಸಂಖ್ಯಾತ ಜನರು ಇಂತಹ ವಿಷಯಗಳಲ್ಲಿ ನಂಬಿಕೆ ಇಟ್ಟುಕೊಂಡು ಪುಕ್ಕಲುತನದ ಜೀವನ ನಡೆಸುತ್ತಿರುವ ಜನಗಳ ಮುಖ್ಯಕ್ಕೆ ನಿತ್ಯವೂ ಮಸಿ ಬಳಿಯುತ್ತಿದ್ದಾರೆ. ಭವಿಷ್ಯವನ್ನು ಸ್ಪಷ್ಟವಾಗಿ ಖಚಿತವಾಗಿ ತಮ್ಮದೇ ಪ್ರತಿ ಸಲ ಸಾರ್ವಜನಿಕವಾಗಿ ತಿಳಿಸಿ ಜ್ಯೋತಿಷ್ಯ ಶಾಸ್ತ್ರದ ಸತ್ಯಾಸತ್ಯತೆಯನ್ನು ತಾಳೆ ನೋಡಲು ಅವಕಾಶ ಕೊಡಿ ಎಂಬ ವಿಜ್ಞಾನಿಯ ಸವಾಲಿಗೆ ಜ್ಯೋತಿಷಿ ಬೆಚ್ಚಿ ಬಿದ್ದಿದ್ದಾನೆ. ಇನ್ನು ಪವಾಡಗಳಾಗ್ತಾ ಇದೆ, ಭಯ ಆಗ್ತಾ ಇದೆ, ಡೊಂಬರಲಾಗ್ತಾ ಇದೆ, ವ್ಯವಸ್ಥಿತ ಪ್ರಯತ್ನಗಳಾಗ್ತಾ ಇದೆ, ವಿಜ್ಞಾನಿ ಸಾಧನೆ, ಮೂಲ ಪ್ರಶ್ನೆ. ಈ ರೀತಿಯಾಗಿ ನಾವು ಈ ಒಂದು ಲೇಖನಗಳಲ್ಲಿ ವೈಚಾರಿಕ ಪ್ರಜ್ಞೆಯ ಅಡೆತಡೆಗಳು ಏನೆಲ್ಲ, ವೈಚಾರಿಕ ಪ್ರಜ್ಞೆಗೆ ಅಡೆತಡೆ ಮಾಡಲಿಕ್ಕೆ ಏನೆಲ್ಲ ಬರ್ತದೆ ಎನ್ನುವಂತಹ ಪಾಯಿಂಟ್ಸ್ಗಳನ್ನು ಇಲ್ಲಿ ಎಚ್ ನರಸಿಂಹಯ್ಯನವರು ಹೇಳ್ತಾ ಹೋಗ್ತಾರೆ. ಈ ಪಾಯಿಂಟ್ಸ್ಗಳನ್ನು ಮತ್ತೊಮ್ಮೆ ನಿಮಗೆ ನಾನು ಹೇಳ್ತಾ ಹೋಗ್ತೇನೆ. ವೈಚಾರಿಕ ಪ್ರಜ್ಞೆಗೆ ಅಡೆತಡೆಗಳು ಬರುವಂತಹ ವಿಚಾರಗಳು: 1, ಚಿಂತನಾ ಶಕ್ತಿ. ಅದು ಚಿಂತನಾ ಶಕ್ತಿ, ಲಾಂಛನ, ದಿಗ್ಭ್ರಾಂತಿ, ಚೇತನ, ಕೈವಾಡ, ಪೂಜ್ಯತೆ, ನಂಬಿಕೆ, ಬೀಜವೃಕ್ಷ, ಧರ್ಮಾಂಧತೆ, ಶೋಷಣೆಯ ಸಾಧನ, ನಿಷ್ಕೃಷ್ಟ ವ್ಯಕ್ತಿ, ಅನುಕರಣೆ, ಬಂಧನ, ಮೂಢನಂಬಿಕೆಗಳು, ಜ್ಯೋತಿಷ್ಯ, ಮೈಮೇಲೆ ದೇವರು, ಅನ್ವೇಷಣೆ, ಆಘಾತ, ಪ್ರಯೋಗ, ಪವಾಡ, ಭಯ, ಡೊಂಬರಲಾಗ, ವ್ಯವಸ್ಥಿತ ಪ್ರಯತ್ನ, ವಿಜ್ಞಾನಿಯ ಸಾಧನೆ, ಮೂಲ ಪ್ರಶ್ನೆ. ಇವಿಷ್ಟು ಇದರಲ್ಲಿ ಬರುವಂತಹ ಪಾಯಿಂಟ್ಸ್ಗಳಾಗಿದೆ. ಇನ್ನು ನೀವು ಆ ಪಾಯಿಂಟ್ಸ್ಗಳನ್ನು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ, ಅದನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮ ಒಂದು ವೈಚಾರಿಕ ಪ್ರಜ್ಞೆಯ ಅಡೆತಡೆಗಳು ಏನೆಲ್ಲ, ಒಂದು ಅಡೆತಡೆಗಳೆಲ್ಲ ಬರುವಂಥದ್ದು, ಯಾವೆಲ್ಲ ವಿಚಾರಗಳನ್ನು ನಾವು ನಮ್ಮ ಜೀವನದಲ್ಲಿ ನಂಬ್ತೇವೆ ಎನ್ನುವಂಥ ವಿಚಾರಗಳನ್ನೆಲ್ಲ ಅದರಲ್ಲಿ ನಾವು ತಿಳಿಬೋದು. ಸ್ನೇಹಿತರೆ, ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಹಾಗೆ ಆದಷ್ಟು ವಿಡಿಯೋಗಳನ್ನು ನಾನು ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಿಮಗೆ ಸಮಯಾವಕಾಶ ಇದ್ದಾಗ ಅವುಗಳನ್ನೆಲ್ಲ ನೋಡ್ಕೊಳ್ಳಿ. ನಾನು ಅದನ್ನೆಲ್ಲವನ್ನು ಕೂಡ ಪ್ಲೇಲಿಸ್ಟಲ್ಲಿ ಕೂಡ ಹಾಕಿರ್ತೇನೆ ಸ್ನೇಹಿತರೆ. ಧನ್ಯವಾದಗಳು.